ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಭಗವಂತನಲ್ಲಿ ನಿಮ್ಮಲ್ಲಿರುವ ಪ್ರೀತಿಯನ್ನ ವ್ಯಕ್ತಪಡಿಸುವ ರೀತಿ ಒಂದೇ, ಅದು ಪ್ರಾರ್ಥನೆಯ ಮುಖೇನ. ಪ್ರಾರ್ಥನೆ ದಿನವೂ ಮಾಡ್ತಿದ್ರೆ ನಿಮಗೆ ಅದರ ಶಕ್ತಿಯ ಅರಿವಾಗತ್ತೆ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ನಮಸ್ಕಾರ. ಗುರುಜಿ, ಬುಧವಾರ ಯಾವ ಸ್ಥಿರ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಾ ಇದ್ದೀರಾ? ಕಾರ್ಯಕ್ರಮದಲ್ಲೇ ಸ್ಥಿರ ಅಂತ ಹೇಳಿಬಿಟ್ಟಿದ್ರಿಂದ ಬ್ರಹ್ಮಾಂಡದಲ್ಲಿ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ಪರಿಪೂರ್ಣ ಅನುಗ್ರಹ ಅಂದರೆ ದೈವಾನುಗ್ರಹ ಭಕ್ತಪ್ರಿಯರೇ ಅಂತ ಕರಿತೀವಿ. ದೈವಾನುಗ್ರಹ ಭಕ್ತಪ್ರಿಯರು ಎಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಈ ಬ್ರಹ್ಮಾಂಡ ಲೋಕಕ್ಕೆ. ನಿಮಗೆ ಇನ್ನೊಂದು ಗೊತ್ತಾ ವಿಶೇಷ? ಬ್ರಹ್ಮಾಂಡ ಅಂತಕ್ಕಂಥ ಈ ಭೂಲೋಕವನ್ನು ಯಾರು ಸೃಷ್ಟಿ ಮಾಡಿದನೋ ಆ ಸೃಷ್ಟಿಕರ್ತ ಸ್ವತಃ ಆ ಭೂಮಿಗೆ ಮತ್ತೆ ಬರ್ತಾ ಇದ್ದಾನೆ. ಕಲಿಯುಗದ ಅಂತ್ಯ ಇದೇ ವಿಶೇಷತೆ. ಎಷ್ಟೋ ಜನಕ್ಕೆ ಹೇಳ್ತಾ ಇದ್ದಾಗ ಈ ಒಂದು ಲೋಕ ಪ್ರಳಯ ಕಾಲಕ್ಕೆ ಅಂತ್ಯಕ್ಕೆ ಬರ್ತಾ ಇದೆಯಾ ಅಂದರೆ ಎಷ್ಟೋ ಜನಕ್ಕೆ 2012 ಭಯಭೀತಿಯಾಗಿರ್ತಕ್ಕಂಥ ವಿಚಾರ. ಎಷ್ಟು ಜನಕ್ಕೆ ಭಯಭೀತಿಯಾಗಿದೆ, ಎಷ್ಟು ಜನಕ್ಕೆ ಕಾಲಕ್ರಮೇಣವಾಗಿ ಕಾಲಾಯ ತಸ್ಮೈ ನಮಃ ಅಂತ ಒಂದು ಭ್ರಾಂತಿಯಾಗಿದೆ. ಎಷ್ಟೋ ಜನಕ್ಕೆ ಕನಸಾಗಿದೆ, ಎಷ್ಟೋ ಜನಕ್ಕೆ ರಹಸ್ಯವಾಗಿದೆ, ಎಷ್ಟೋ ಜನಕ್ಕೆ ಅಯ್ಯೋ ಎಲ್ಲಿ ಬರುತ್ತೆ ಬಿಡಿ ಅನ್ನೋ ರೀತಿಯಾಗಿ ಹೋಗಿದೆ. ಇದು ಸತ್ಯವಾಗಿ ನಡಿಬೇಕು ಅನ್ನೋದಕ್ಕೆ ಭಗವಂತನ ಇಚ್ಛೆ ಇನ್ನೇನು ಹತ್ತಿರ ಬಂದ್ಬಿಡ್ತಾ ಇದೆ. ಇದೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 4ರಲ್ಲಿ ಯಾವುದಾದ್ರೂ ಒಂದು ತಿಂಗಳಲ್ಲಿ ವಿದ್ಯುತ್ ಹೋಗುತ್ತೆ ಅಂತ ಮೊದಲಿಂದ ಹೇಳ್ಕೊಂಡು ಬಂದಿದೆ, ನಿಜ. ಆದರೆ ಈ ವಿದ್ಯುತ್ ಹೋಗ್ತಕ್ಕಂಥ ಸಮಯದಲ್ಲಿ ಎಷ್ಟು ಅಘೋರವಾಗಿ ಅಗಾಧವಾಗಿರ್ತಕ್ಕಂಥ ಒಂದು ಪ್ರಳಯ ಕಾಲ, ಪ್ರಕೃತಿಯ ಲಯ ಸಂಭವಿಸುತ್ತೆ ಅನ್ನೋದು ಮಧ್ಯ ವಿಕೋಪ. ಈ ವಿಕೋಪಕ್ಕೆ ಯಾರು ಕಾರಣ ಅಂದರೆ ಕೊಲ್ಲೂರು ಅಂದರೆ ಮಹಾಲಕ್ಷ್ಮಿ ಅಂತ ಏನು ಹೇಳ್ತೀವಿ, ಪಾತಾಳದಿಂದ ಅಡಗಿರ್ತಕ್ಕಂಥವಳು ಕೊಲ್ಲಾಪುರ ಮಹಾಲಕ್ಷ್ಮಿ ಪಶ್ಚಿಮ ಏನು ನೋಡ್ತಾ ಇದ್ದಾಳೆ, ಪೌರ್ಣಮಿ ಅಂದರೆ ಇನ್ನೇನು ನಾಳೆ ಶುಕ್ರವಾರ ಬರ್ತಾ ಇರೋ ಆಷಾಢ ಶುಕ್ರವಾರದ ಪೌರ್ಣಮಿ ಶುಕ್ರವಾರ ಬಿದ್ದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಸಂಗಮ ಅಂದರೆ ತಿರುಪತಿಯಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ ಮತ್ತು ಲಕ್ಷ್ಮಿಯ ಸಾನ್ನಿಧ್ಯ ಎರಡು ಹೊಂದ್ಕೊಳ್ಳೋ ಸಮಯ ಬಂದ್ಬಿಡ್ತು. ಇನ್ನೇನು ಇದೇ ಶುಕ್ರವಾರದಂದು. ಈ ಬುಧವಾರ ಬುಧ ಸ್ಥಿರನಾಗಿರ್ತಕ್ಕಂಥವನು ನಾರಾಯಣ ಸಂಚಲನೆಯಲ್ಲಿ ಇನ್ನೇನು ವಿಶೇಷವಾಗಿ ಚರನಾಗಿ ಹೊರಡ್ತಾನೆ. ಇವತ್ತು ಆ ಶ್ರೀಮನ್ನಾರಾಯಣ ಪಳ್ಳಿಕೊಂಡ ನಂಬಿ, ಉಕ್ಕಾಂದ ನಂಬಿ, ನಿನ್ನ ನಂಬಿ ಅಂದರೆ ಪಳ್ಳಿಕೊಂಡ ನಂಬಿ ಅಂದರೆ ಮಲಗಿರೋ ನಾರಾಯಣ, ಉಕ್ಕಾಂದ ನಂಬಿ ಅಂದರೆ ಕೂತಿರೋ ನಾರಾಯಣ, ನಿನ್ನ ನಂಬಿ ಅಂದರೆ ನಿಂತ್ಕೊಂಡಿರತಕ್ಕಂಥ ನಾರಾಯಣ. ಈ ಮೂರೂ ನಾರಾಯಣ ಏಕಕಾಲಕ್ಕೆ ಚರಲಾಗಿ ಹೊರಡ್ತಾನೆ ಅಂದರೆ ಆ ಸಮಯ ಬಂದ್ಬಿಡ್ತು ಇವತ್ತಿನ ದಿವಸವೇ. ಹೊರಡತಕ್ಕಂಥ ಸಮಯ ಬಂದ್ಬಿಡ್ತು ಇವತ್ತಿನ ದಿವಸವೇ. ಇಂಥ ಒಂದು ದಿವಸ ವಿಶೇಷವಾಗಿರ್ತಕ್ಕಂಥ ನಮ್ಮ ಭ್ರಾಂತಿಯನ್ನು ಹೊರಡಿಸತ್ತೆ. ಸತ್ಯವಾಗಿ ಘಟನೆಗಳನ್ನು ಇನ್ನು ಮೇಲೆ ನೋಡಬಹುದು. ಮಂಡ್ಯ ಜಿಲ್ಲೆಯ ವಾಸವಾಗಿರ್ತಕ್ಕಂಥ ನೀವುಗಳೆಲ್ಲ ವಿಶೇಷವಾಗಿ ನೀರು ಪ್ರವಾಹ ಹೆಚ್ಚಾಗಿ ಹರಿಯತಕ್ಕಂಥ ವಿಚಾರ, KRS ಡ್ಯಾಮ್ ಪಕ್ಕದಲ್ಲಿ ವಿಶೇಷವಾಗಿ ಗೋಚರವಾಗ್ತಕ್ಕಂಥ ವಿಚಾರ, ಗುಪ್ತವಾಗಿ ಕೇತು ಮುಖಾಂತರವಾಗಿ ಕಳ್ಳ ಕಾಕರು ಹೆಚ್ಚಾಗ್ತಕ್ಕಂಥ ವಿಚಾರ, ಜಾಗೃತಿಯಾಗಿರಬೇಕಾದ ವಿಚಾರ, ಎಲ್ಲ ಸ್ತ್ರೀಯರಿಗೂ ಬರ್ತಕ್ಕಂಥ ರೋಗರುಜಿನಗಳು ಹೆಚ್ಚಾಗತಕ್ಕಂಥ ವಿಚಾರ, ಎಲ್ಲ ಚಿಕ್ಕ ಹೆಣ್ಣು ಮಕ್ಕಳನ್ನ ಗಂಭೀರವಾಗಿ ಭದ್ರತೆಯಿಂದ ನೋಡ್ಕೊಳ್ತಕ್ಕಂಥ ವಿಚಾರ ನಮ್ಮ ಆದ್ಯ ಕರ್ತವ್ಯ. ಜೀವನದಲ್ಲಿ ಪೊಲೀಸ್ನವರು ಕಳ್ಳರಿಂದ ಹೋಗ್ತಾ ಇದ್ರು. ಒಬ್ಬ ಇಬ್ಬ ಕಳ್ಳ ಆದರೆ ಎಷ್ಟೋ ಜನ ಪೊಲೀಸರು. ಆದರೆ ಇನ್ನು ಮೇಲೆ ಹೆಚ್ಚಾಗಿರೋ ಕಳ್ಳರಿಗೆ ಯಾರನ್ನು ನೋಡ್ಕೊತೀರಾ ಅಂದರೆ ಸ್ವತಃ ರಾಜಕೀಯದಲ್ಲಿರ್ತಕ್ಕಂಥ ಎಲ್ಲರೂ ದೊಡ್ಡ ಕಳ್ಳರೇ ಆಗೋದ್ರಿಂದ ಯಾರನ್ನು ಯಾರು ಹಿಡಿತೀರಾ? ಅದಕ್ಕೆ ಬೇಲಿ ಎದ್ದು ಹೊಲ ಮೇಯೋ ಸಮಯ ಬಂದ್ಬಿಡ್ತು. ಇದು ನಿಜವಾದ ಕಾಲ, ಪ್ರಕೃತಿಯ ಲಯದ ಕಾಲ, ಕಲಿಯುಗದ ಅಂತ್ಯದ ಕಾಲ. ಈ ಬುಧವಾರ ಸಾಕ್ಷಾತ್ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ನಾರಾಯಣ ವೈಕುಂಠವನ್ನು ಬಿಟ್ಟು ಭೂಲೋಕ ಸ್ಪರ್ಶ ಮಾಡ್ತಾನೆ ಇದೇ ದಿನ. ನಿಮಗೆಲ್ಲ ಹೇಳ್ತಾ ಇದ್ದೆ, ಇಂಥ ಒಂದು ಲೋಕದಲ್ಲಿ ನಾವುಗಳು ದೇವತೆಗಳು ಮಾತಾಡೋ ಸಮಯ ಬಂದ್ಬಿಡ್ತು, ವಿಗ್ರಹಗಳು ನಡೆದಾಡೋ ಸಮಯ ಬಂದ್ಬಿಡ್ತು, ಎಲ್ಲ ಕಲ್ಲು ವಿಗ್ರಹಗಳು, ಕಲ್ಲು ನಂದಿಗಳು ಎದ್ದೆದ್ದು ಮಾತಾಡೋ ಸಮಯ ಬಂದ್ಬಿಡ್ತು, ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣಕ್ಕೆ ಅಮ್ಮ ಅಪ್ಪ ಅನ್ನೋ ಸಮಯ ಬಂದ್ಬಿಡ್ತು. ಇದೆಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ನಿಗೂಢ ರಹಸ್ಯಗಳು ಇನ್ನೇನು ಹೊರಗಡೆ ಬರ್ತಾ ಇದೆ. ಇದು ಸತ್ಯವಾಗಿ ನಡೆಯುತ್ತೆ. ನಾವುಗಳು ಹೇಳ್ತಾ ಬಂದ್ವಿ ಆಗ ಈಗ ಅಂತ ಹೇಳಿ ಜನಗಳು ಇನ್ನೂ ಬಂದಿಲ್ಲ, ನಿಜವೋ ಸುಳ್ಳೋ ಅಂತ ಹೇಳ್ತಾ ಇದ್ರು. ಆದರೆ ನಿಜ ಸ್ಥಿತಿ ಪರಿಸ್ಥಿತಿ ಈಗ ತಂದುಬಿಟ್ಟಿದೆ. ನಿಮ್ಮ ಜೀವನ ರಾಡಿಯಾಗಿ ಅಂದ್ರೇನು? ಪ್ರತಿಯೊಬ್ಬ ಮನುಷ್ಯ ಸತ್ತ ಮೇಲೆ ನಾವು ವೈಕರ್ಣಿಕ ನದಿಯಲ್ಲಿ ಹೋಗ್ತೀವಂತೆ. ಆದರೆ ಈಗ ನೀವು ನೋಡ್ಬೋದು ನಿಜ ಸ್ಥಿತಿಯಲ್ಲಿ ನಮಗೆ ಇಂಥ ಒಂದು ಭೂಮಿಯಲ್ಲಿ, ಇಂಥ ಒಂದು ಬ್ರಹ್ಮಾಂಡದಲ್ಲಿ ಇದಕ್ಕಿಂತ ದೊಡ್ಡ ನರಕ ನಾ ಭೂತೋ ನ ಭವಿಷ್ಯತಿ. ಮೊದಲನೇದಾಗಿ ತಾಯಿ ಗರ್ಭವೇ ಮೊದಲನೇ ನರಕ.
ಎರಡನೇ ಗರ್ಕ ವಿಶೇಷವಾಗಿ ಭೂಮಿಯಲ್ಲಿ ನಾವು ಅಡಗಿರೋದ್ರಿಂದ ಈ ಭೂಮಿಯ ಎರಡನೇ ನರಕ. ಅದಕ್ಕೋಸ್ಕರ ನಾವು ನೀವು ಇಂಥ ಒಂದು ನರಕದಿಂದ ಪಾರಾಗಕ್ಕೆ ಯಾರು ಸಾಕ್ಷಿ ರೂಪ ಅಂದರೆ ಬರೋ ಪೌರ್ಣಮಿ ಎಷ್ಟೊತ್ತಿಗೆ ಇವತ್ತಿನವರೆಗೂ ಮೊನ್ನೆ ಏಕಾದಶಿಯಿಂದ ನಾರಾಯಣ ವ್ರತವನ್ನು ಮಾಡಿರ್ತಕ್ಕಂಥ ಯಾರಾದರೂ ಏಕಾದಶಿ ವ್ರತ ನಿಷ್ಠೆಯಿಂದ ಮಾಡಿದರೆ, ಫಲಾಫಲಗಳ ಮಾತ್ರ ತಿಂದಿದ್ರೆ, ವಿಶೇಷವಾಗಿ ಗಂಡನ ಆಯುಸ್ಸು ಅಭಿವೃದ್ಧಿಯಾಗಿ ಅಂತ ಸ್ಮರಣೆ ಮಾಡ್ಕೊಂಡಿದ್ರೆ ಇವತ್ತಿನ ದಿವಸ ಮುಕ್ತಿಯ ಮಾರ್ಗವನ್ನು ತೆರೀತಾನೆ ಆ ನಾರಾಯಣ ಸ್ಮರಣೆ. ಅದಕ್ಕೆ ಇವತ್ತು ಎಲ್ಲರೂ ದಯವಿಟ್ಟು ವಿಷ್ಣು ಸಹಸ್ರನಾಮವನ್ನು ಬಹಳ ಚೆನ್ನಾಗಿ ಹೇಳಕ್ಕೆ ಸ್ಮರಣೆ ಮಾಡ್ಕೊಳ್ಳಿ, ಶುರು ಮಾಡ್ಕೊಂಬಿಡಿ. ಬೆಳಗ್ಗೆ ಆದಿತ್ಯ ಹೃದಯ, ಎರಡನೇದಾಗಿ ವಿಷ್ಣು ಸಹಸ್ರನಾಮ, ವಿಷ್ಣುಂ ಭಗವತ್ಪಾಭೋ ಭೂತ ಭವ್ಯ ಭವತ್ ಪ್ರಭೋ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡಾಗ ಆ ಭೂತಾತ್ಮ ಪರಮಾತ್ಮ ಎಲ್ಲವೂ ಅವನೇ. ಅದಕ್ಕೆ ಭೂತ ಭವಿಷ್ಯ ವರ್ತಮಾನಗಳನ್ನು ಸೃಷ್ಟಿ ನಿಯಮದಲ್ಲಿ ಸಾಕ್ಷಾತ್ ಪರಮೇಶ್ವರ ವಿಷ್ಣು ಭೂಮಿಗೆ ಕಳಿಸ್ತಾ ಇದ್ದಾನೆ. ಆ ಭೂಲೋಕ ಸ್ವರ್ಗ ಇವತ್ತು ಬಾಯಿ ತೆಗಿತಾ ಇದೆ. ಸಾಕ್ಷಾತ್ ಶ್ರೀಮನ್ನಾರಾಯಣ ಭೂಸ್ಪರ್ಶ ಮಾಡ್ತಾನೆ. ನೀವು ನೋಡ್ಬೋದು, ಇನ್ನೇನು ಬಾಂಬೆ ನೀರು ಎತ್ತರವಾಗಿ ಬರೋದು ಸಮಯ ಬಂದ್ಬಿಡ್ತು. ಯಾಕೆಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಬಾಯನ್ನು ತೆರೀತಾಳೆ. ಆ ವಿಶೇಷವಾಗಿ ಸಮುದ್ರ ಭಾಗ ತೆಗೆಯುತ್ತೆ. ಪಶ್ಚಿಮದಲ್ಲಿರ್ತಕ್ಕಂಥ ಜಗನ್ಮಾತೆ ಪೂರ್ವ ತಿರುಗ್ತಾಳೆ. ನಾರಾಯಣ ಶ್ರೀಮನ್ನಾರಾಯಣನಾಗಿರ್ತಕ್ಕಂಥವನು ಶ್ರೀ ಜೊತೆ ಸೇರ್ತಾನೆ. ಆ ಒಂದು ಸಂಗಮ ಸಮ್ಮಿಲನ ಇದೇ ಆಷಾಢ ಶುಕ್ರವಾರ, ಇದೇ ಪೌರ್ಣಮಿ ಆಗಿರ್ತಕ್ಕಂಥ ಗುರು ಪೌರ್ಣಮಿ ಎಂದು ಬಹಳ ವಿಶೇಷತೆ. ಗುರು ಪೌರ್ಣಮಿ ವಿಚಾರ ಇನ್ನಷ್ಟು ಮಾತಾಡೋಣ, ಅದರ ವಿಚಾರ ತಿಳ್ಕೊಳ್ಳೋಣ. ವ್ಯಾಸ ಪೌರ್ಣಮಿ, ಗುರು ಪೌರ್ಣಮಿ ಇದೆಲ್ಲವೂ ಒಂದೇ ರೀತಿ. ಅದಕ್ಕೆ ಇದನ್ನು ಚಾತುರ್ಮಾಸ್ಯ ಅಂದರು. 4 ಮಾಸಗಳು ಅಂದ್ರೇನು? ಯಾವಾಗ ಮಳೆ ಬರುತ್ತೋ ಆ ಮಳೆಗಾಲ. ಈ ಮಳೆಗಾಲದಲ್ಲಿ ನಾವು ನೀವು ನೆಂದು ಬಿಡ್ತೀರೇನೋ, ಕಾಯ್ತಾರೆ, ಈಗೋ ಬಂದೆ.